ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಿಮ್ಮ ಚಾನಲ್ ಭುವಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ನಮ್ಮ ಮಗಳ ಜೊತೆ ಏನ್ ಮಾಡ್ತಾ ಇದೀವಿ? KFC ಚಿಕನ್. ಅದು ನಮ್ಮ ಹೊಸ ಏರ್ ಫ್ರೈಯರ್ ಮಾಡ್ತಾ ಇದೀವಿ. ನಮ್ಮ ಹೊಸ ಏರ್ ಫ್ರೈಯರ್ ಅಲ್ಲಿ ನಾವು KFC ಚಿಕನ್ ಮಾಡ್ತಾ ಇದೀವಿ. KFC ಚಿಕನ್ ಮಾಡಕ್ ಬೇಕಾಗಿರೋದು ಮೇಯ್ನ್ ಆಗಿ ಚಿಕನ್ ಬೇಕು. ರೆಡಿ ಇದೆ. ನಿಮ್ಗೆ ಬ್ರೆಡ್ ಕ್ರಮ್ಸ್ ಬೇಕಾ? ಬೇಕೇ ಬೇಕು. ಅದನ್ನು ನಾವು ಬೇಕರ್ಸ್ ತಗೊಂಡಿದ್ದೀವಿ. ನೀವು ಯಾವ ಸಿಗುತ್ತೋ ಅದನ್ನು ತಗೊಳ್ಳಿ. ನೀವು ನಾನ್ ವೆಜಿಟೇರಿಯನ್ ಆಗಿದ್ರೆ ಮೊಟ್ಟೆನೂ ಉಪಯೋಗಿಸ್ಬೋದು. ಮಾಡ್ತಾ ಇರೋದೇ ನಾನ್ ವೆಜ್. ಹೌದು, ನಾನ್ ವೆಜ್ ತಿಂತಿರೋದು. ಇವಾಗ ನಾನ್ ವೆಜ್ ಮಾಡ್ತಾ ಇರೋದು. ಇವಾಗ ಮಾಡ್ತೀವಿ, ತಿಂತೀವಿ. ನೀವು ನೋಡ್ಕೊಳ್ಳಿ. ನಮ್ಮ ಮಗುಗೆ ಚಂದ್ರು ಅಂಕಲ್ ಫ್ರೆಂಡ್ ಸಖತ್ ಇಷ್ಟ ಆಗ್ಬಿಟ್ಟಿದ್ದಾರೆ. ಮಾತಾಡ್ತಿದ್ದಾರೆ. ಒನ್ ಮೋರ್ ಅಂತ ಇರಬೇಕು. ಫ್ರೈಡ್ ಚಿಕನ್ ಮಾಡಬೇಕು, ತಿನ್ಕೊಬೇಕು. ಆಮೇಲೆ ಮಗು ಏನ್ಬೇಕು? ಬನ್ನಿ ನೋಡೋಣ ಇವಾಗ ಮಾಡ್ತೀವಿ, ಏನ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರ್ಬೋದು, ನಮ್ಮ ಮಗು ಚಿಕನ್ ಪೀಸ್ಗಳನ್ನ ಚೆನ್ನಾಗಿರೋ ಚಿಕನ್ ಪೀಸ್ನ ತಗೊಂಡು ಎಗ್ಗಲ್ಲಿ ಎದ್ದಿ ಅದನ್ನ ಬ್ರೆಡ್ ಕ್ರಮ್ಸ್ ಅಲ್ಲಿ ಹಿಂಗೆ ಹಾಕ್ತಾ ಇದೆ, ಹೊರಳಿಸ್ತಾ ಇದೆ. ಯಾಕೆ ಅಂದ್ರೆ ನೀವು ಎಗ್ಗಲ್ಲ ಚೆನ್ನಾಗಿ ಎದ್ಲಿಲ್ಲ ಅಂದ್ರೆ ನಿಮಗೆ ಕ್ರಿಸ್ಪಿಯಾಗಿ ಬರೋವಂಥ ಚಿಕನ್ ಮೇಲ್ಗಡೆ ಬರೋದಿಲ್ಲ, ಕೋಟ್ ಆಗಲ್ಲ. ನೋಡಿ ಈ ಥರ ಬಿಡಿ 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 ನಾವು ತೋರಿಸ್ತೀವಿ. ಈ ಥರ ನೀಟಾಗಿ ನಿಮಗೆ ಕೋಟ್ ಆಗಬೇಕು ಅಂದರೆ ಚೆನ್ನಾಗಿ ಎದ್ದಬೇಕು. ಎಗ್ಗಲ್ಲಿ ಎದ್ದರೆ ಈ ಥರ ನೀಟಾಗಿ ಕೋಟ್ ಆಗುತ್ತೆ. ಈ ಕೋಟ್ ಆಗಿರೋಂಥ ಚಿಕನ್ನ ಉಪಯೋಗಿಸ್ಕೊಂಡು ನಾವು ಫ್ರೈಡ್ ಚಿಕನ್ನ ಮಾಡಬೇಕು. ನಮ್ಮ ಮಗು ಚೆನ್ನಾಗಿ ಎದ್ದಿ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಎದ್ದಿದೆ ಮಗು. ಇದನ್ನು ಮಾಡಿದೆ ಮಗು. ನಿಮ್ಗೆ ಯಾರು ಕಲ್ಸ್ಕೊಟ್ಟಿದ್ದೀರಲ್ಲ ಮಾಡೋದಕ್ಕೆ? ನಿಮ್ಗೆ ಯಾರು ಸ್ಫೂರ್ತಿ? ಆದ್ರೆ ನಮ್ಮ ಮಗುಗೆ ಮೇಯ್ನ್ ಆಗಿ ಚಂದ್ರು ಅಂಕಲಿಂದ ಇನ್ಸ್ಪೈರ್ ಆಗಿ ಅಡುಗೆ ಮಾಡೋದು, ಚಿಕನ್ ಮಾಡೋದೆಲ್ಲ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಇದು ಚಂದ್ರು ಅಂಕಲ್ ಅಂತ ಒಬ್ರು ರಾಹುಲ್ ಆಗಿರ್ತಾರೆ, ಗೊತ್ತಾ? ಇದು ರಾಹುಲಿ ಹೋಗು. ಇದು ರಾಹುಲಿ, ನಮ್ಮ ರಾಹುಲಿ ಮಾಡುತ್ತೆ. ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲ? ಚಿಕನ್ ತಗೊಬೇಕು, ಮೊಟ್ಟೆದಲ್ಲಿ ಎದ್ಬೇಕು, ಚೆನ್ನಾಗಿ ಎದ್ಕೊಂಡು ಅದನ್ನ ಬ್ರೆಡ್ ಕ್ರಮ್ಸ್ ಅಲ್ಲಿ ಹೊರಳಿಸ್ಬೇಕು. ಹೊರಳಿಸಿದಾಗ ನಮಗೆ ಈ ತರ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀವಿ? ಕಾದು ನೋಡ್ತಾ ಇರಿ. ನೆಕ್ಸ್ಟ್ ಸ್ಟೆಪ್ಪು ಹೇಳ್ತೀವಿ. ಸ್ನೇಹಿತರೆ, ಇವಾಗ ನಮ್ಮ ಏರ್ ಫ್ರೈಯರ್ ಆನ್ ಆಗಿದೆ. ಇವಾಗ ನಾವು KFC ಚಿಕನ್ ಮಾಡೋದಕ್ಕೋಸ್ಕರ ಏರ್ ಫ್ರೈಯರ್ನ ಪ್ರೀಹೀಟ್ ಮಾಡಬೇಕು. ಪ್ರೀಹೀಟ್ ಎಷ್ಟೊತ್ತು ಮಾಡ್ತೀರಾ? 5 ಮಿನಿಟ್ಸ್. 160 ಡಿಗ್ರಿಯಲ್ಲಿ 5 ಮಿನಿಟ್ಸ್. 160 ಡಿಗ್ರಿಯಲ್ಲಿ 5 ಮಿನಿಟ್ಸು ಪ್ರೀಹೀಟ್ ಮಾಡಿದ್ರೆ ನೋಡಿ, 160 ಡಿಗ್ರಿ ಟೆಂಪ್ರೇಚರ್ ಸೆಟ್ ಮಾಡಿದ್ದೀವಿ. ಟೈಮಿಂಗ್ಸು 5 ಮಿನಿಟ್ಸ್ ಸೆಟ್ ಮಾಡಿ ಏರ್ ಫ್ರೈಯರ್ನ ರೆಡಿ ಮಾಡ್ಕೊಬೇಕು. ಇವಾಗ ಏರ್ ಫ್ರೈಯರು 5 ಮಿನಿಟ್ಸ್ಗೆ ಪ್ರೀಹೀಟ್ ಆಗ್ತಾ ಇದೆ. ಈ ನಮ್ಮ ಏರ್ ಫ್ರೈಯರ್ನ 5 ಮಿನಿಟ್ಸ್ಗೆ ಪ್ರೀಹೀಟ್ ಮಾಡೋದಕ್ಕೆ ಬಿಟ್ಟಿದ್ದೀವಿ. ಪ್ರೀಹೀಟ್ ಆದಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂಥ KFC ಚಿಕನ್ ರಾ ಮೆಟೀರಿಯಲ್ನ ರೆಡಿ ಮಾಡಿದ್ದೀವಿ. ಮಗು ಏನು ಹೇಳ್ತೀಯಾ? ಸೂಪರ್ ಆಗಿರುತ್ತೆ. ನಾನು ಮಾಡಿರೋದು ಸೂಪರ್ ಆಗಿ ಹಾಗೆ ಇದ್ದೇ ಇರುತ್ತೆ. ಆಗಲೇಬೇಕು. ಸ್ನೇಹಿತರೆ, ಇವಾಗ 5 ನಿಮಿಷದಲ್ಲಿ 160 ಡಿಗ್ರಿಗೆ ಪ್ರೀಹೀಟ್ ಆಗಿದೆ. ಸೊ ಪ್ರೀಹೀಟ್ ಆಗಿದ ಮೇಲೆ ಏನು ಮಾಡಬೇಕು ನೋಡಿ. ಇದನ್ನು ಹೀಗೆ ತೆಗೆದು ನಮ್ಮ ರಾಹುಲಿ ಕೈಯಲ್ಲಿ ಒಂದೊಂದನ್ನೇ ಜೋಡಿಸಬೇಕು. ಬಿಸಿ ಹೆಂಗೆ ಹೊಡಿತಾ ಇದೆ ಅಂದರೆ, ಹುಷಾರಾಗಿಡಮ್ಮ ರಾಹುಲಿ. ಒಂದೊಂದನ್ನೇ ಇಡು, ಎತ್ತಿ ನೀಟಾಗಿ ಜೋಡಿಸಿ. ಹೀಗೆ ನಿಮ್ಮ ಏರ್ ಫ್ರೈಯರ್ನ ಪ್ಯಾನಲ್ಲಿ ಒಂದೊಂದನ್ನೇ ಜೋಡಿಸ್ಬೇಕು. ನೋಡಿ ಹಿಂಗೆ ನೋಡ್ಬೋದು ನೀವು. ಹಿಂಗೆ ನಿಮ್ಮ ಪ್ಯಾನಲ್ಲಿ ಕರೆಕ್ಟಾಗಿ ಜೋಡಿಸ್ಬೇಕು. ಒಂದೊಂದನ್ನ ಬಿಡಿಯಾಗಿ ಸ್ವಲ್ಪ ಜಾಗ ಕೊಟ್ಬಿಟ್ಟು ನೀಟಾಗಿ ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡಾದ್ಮೇಲೆ ಇದನ್ನು ಎತ್ತಿ ನೀಟಾಗಿ ನಿಮ್ಮ ಏರ್ ಫ್ರೈಯರ್ ಒಳಗಡೆ ಫಿಕ್ಸ್ ಮಾಡಾದ್ಮೇಲೆ ಏನು ಮಾಡಬೇಕು? ಮತ್ತೆ ಟೆಂಪ್ರೇಚರ್ ಸೆಟ್ ಮಾಡಬೇಕು. ಎಷ್ಟಕ್ಕೆ? 160 ಡಿಗ್ರಿ. ಒಂದು 20 ಮಿನಿಟ್ಸ್. 160 ಡಿಗ್ರಿಗೆ 20 ನಿಮಿಷಗಳ ಕಾಲ ಇದನ್ನು ಬೇಯಿಸಬೇಕು. DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಕೊಟ್ಟಿರೋ ಫ್ರೀ ಕರೆಂಟಲ್ಲಿ ಬೇಯಿಸ್ತಾ ಇದ್ದೀವಿ. ಸ್ಟಾರ್ಟ್ ಆಯಿತು. ಇನ್ನು 20 ನಿಮಿಷಗಳ ಕಾಲ ಇದು ಹೀಗೆ ಬೇಯಿದ್ರೆ 160 ಡಿಗ್ರಿಲಿ ನಮಗೆ ಬೇಕಾಗಿರೋಂಥ ಕ್ರಿಸ್ಪಿ ಫ್ರೈಡ್ ಚಿಕನ್ ರೆಡಿ ಆಗುತ್ತೆ. ನಮ್ಮ ಮಗು ಏನು ಮಾಡ್ತಾ ಇದೆ? ಎಲ್ಲೋ ಹೋಗ್ಬಿಡುತ್ತೆ ನಮ್ಮ ಮಗು. ಇಷ್ಟೊತ್ತು ಮಾಡ್ತೀನಿ ಅಂತ ಅಂದ್ಕೊಂಡು ಮಗು ಇವಾಗ ನೀನು ಬರೆಯೋಕ್ಕೆ ಹೋಗ್ಬಿಟ್ಟ.
ಏನು ಬರೆಯೋದು ಬೇಡ. ಹಿಂದಿ ಇನ್ನು ಹಿಂದಿ ಬರಿತಾ ಇದೆಯಾ? ಎಷ್ಟಿದೆ? ನಾಳೆ ಟೆಸ್ಟ್ ಇದೆಯಾ? ಸರಿ, 20 ನಿಮಿಷ ಆದಮೇಲೆ ನೋಡೋಣ. ಅಲ್ಲಿವರೆಗೂ ನೀನು ಬರ್ಕೊತಾ ಇರು. 5 ನಿಮಿಷ ಫಿನಿಶ್ ಆಗ್ಬಿಟ್ಟು ಟ್ರೈ ಮಾಡ್ತಿರ್ತೀನಿ. ಓಕೆ, ಏರ್ ಫ್ರೈಯರ್ ವರ್ಕ್ ಆಗ್ತಾ ಇದೆ. 20 ನಿಮಿಷದವರೆಗೂ ಮಾಡ್ತಾನೇ ಇರುತ್ತೆ. ಸ್ನೇಹಿತರೆ ಆಗಲೇ 10 ನಿಮಿಷ ಆಗಿದೆ. ಸೊ 10 ನಿಮಿಷ ಆದಮೇಲೆ ಒಂದು ಸರಿ ಇದನ್ನು ತೆಗೆದು ಹೊರಗಿಡುವುದನ್ನು ಒಂದು ಸರಿ ಉಲ್ಟಾ ಪಲ್ಟಾ ಮಾಡೋದು ಒಳ್ಳೆಯದು. ಉಲ್ಟಾ ಪಲ್ಟಾ ಮಾಡಿ ಮತ್ತೆ ಅದು ಕಂಟಿನ್ಯೂ ಆಗುತ್ತೆ ಇವಾಗ. ಯಾಕೆಂದರೆ ಒಂದು ಸೈಡ್ ಬೆಂದಿರುತ್ತೆ, ಇನ್ನೊಂದು ಸೈಡ್ ಬೆಂದಿರಲ್ಲ. ಸೊ ಅದಕ್ಕೋಸ್ಕರ 20 ನಿಮಿಷ ಇಟ್ಟಿರೋದ್ರಿಂದ 10 ನಿಮಿಷಕ್ಕೆ ಉಲ್ಟಾ ಪಲ್ಟಾ ಮಾಡಿ ಓಡಿಸೋದು ಒಳ್ಳೆಯದು. ಸ್ನೇಹಿತರೆ, ಇವಾಗ 20 ನಿಮಿಷ ಆಗಿದೆ. ಕ್ರಿಸ್ಪಿ ಚಿಕನ್ ರೆಡಿ ಆಗಿದೆ. ನಮ್ಮ ಮಗು ಟೇಸ್ಟ್ ಮಾಡೋ ಟೈಮ್ ಬಂದೇ ಬಿಡ್ತು. ಸೊ ನೋಡಿ, ಅದೇ ಆಫ್ ಆಗಿದೆ. ಇವಾಗ ಆಫ್ ಬಟನ್ ಇದೆ, ಅದನ್ನು ಪ್ರೆಸ್ ಮಾಡೋದೇನು ಬೇಕಿಲ್ಲ. ಅದು ಇದು 0 ಆಗಿದೆ. ಇವಾಗ ಇದನ್ನು ತೆಗಿಯಬೇಕು. ತೆಗೀರಿ ಇದನ್ನು. ಕ್ರಿಸ್ಪಿ ಚಿಕನ್ಸ್ ನೋಡಿ, ಕಾಣಿಸ್ತಾ ಇದೆಯಾ? ಕ್ರಿಸ್ಪಿ ಚಿಕನ್ನು ಸಖತ್ ಬಿಸಿ ಇರೋದ್ರಿಂದ ಫಸ್ಟ್ ತಗೊಂಡು ಒಂದು ಕೊಡ್ತೀನಪ್ಪ ಮಗು. ನಮ್ಮ ಮಗು ನೋಡಿ, ಇಲ್ಲಿ ರಾಹುಲಿ ರೆಡಿಯಾಗಿದೆ ತಿನ್ನೋದಕ್ಕೆ. ವೆಯ್ಟ್ ಮಾಡೋಣ ರಾಹುಲಿ. ಮಗು ರೆಡಿನಾ ಟೇಸ್ಟ್ ನೋಡೋಕ್ಕೆ? ಒಂದು ಎತ್ಕೊ. ನಮ್ಮ ಮನೆ ರಾಹುಲಿ ಇವಾಗ ಎತ್ಕೊತಾ ಇದೆ. ಎತ್ಕೊಳಪ್ಪ ಒಂದು ಪೀಸ್ನ ಎತ್ಕೊಂಡು ಮೈನೀಸ್ ಜೊತೆ ಎತ್ಕೊಂಡು ತಿಂದು ಚೆನ್ನಾಗಿದೆಯಾ ಹೆಂಗೆ ಅಂತ ಹೇಳಬೇಕು. ಹೆಂಗಿದೆ? ಸೊ ನಿಮಗೂ ಬೇಕಂದರೆ ಮನೇಲಿ ಮಾಡ್ಕೊಳ್ಳಿ. ಏರ್ ಫ್ರೈಯರಿಂದ ಮಾಡಿಕೊಂಡು. ಹಾಂ, ಫಸ್ಟ್ ಏರ್ ಫ್ರೈಯನ್ನ ಬೈ ಮಾಡ್ಕೊಳ್ಳಿ. ಒಂದು ಏರ್ ಫ್ರೈಯನ್ನ ತೊಗೊಂಡು ಅದರಲ್ಲಿ ನಾವು ಹೇಳಿದ ಮೆಥಡಲ್ಲಿ ಮಾಡಿಕೊಂಡು ನಿಮ್ಮ ಇಷ್ಟವಾದ KFC ಚಿಕನನ್ನು ಮಾಡ್ಕೊಳ್ಳಿ. ಅದ್ರ ವಿತೌಟ್ ಆಯಿಲೇ ಉಪಯೋಗಿಸಂಗಿಲ್ಲ ನೋಡಿ, ಆಯಿಲೇ ಉಪಯೋಗಿಸೋಣ ನಾವೆಲ್ಲೂ. ಅದೇ ಥರ ಇದೊಂದು ಎಷ್ಟೊಂದು ಮೆನು ಇರೋಂಥ ಒಂದು ಬ್ರೌಚರ್ ಕೊಡ್ತಾರೆ ನಿಮಗೆ. ಈ ಬ್ರೌಚರ್ ತೊಗೊಳ್ಳಿ, ಅದರಲ್ಲಿ ಎಷ್ಟೊಂದು ಮೆನು ಇರುತ್ತೆ. ನೀವೇ ನಿಮ್ಮಿಷ್ಟದಂತೆ ಮಾಡ್ಕೊಳ್ಳಿ. ಸೊ ಮಗು ಇನ್ನೊಂದು ಸರಿ KFC ಚಿಕನ್ ಎತ್ಕೊಂಡು ತಿನ್ನಿ ನೋಡೋಣ. ಏನನ್ಬೇಕು? ಒನ್ ಮೋರ್ ಅನ್ಬೇಕು. ಒನ್ ಮೋರ್ ಅನ್ಬೇಕು, ಆ ಥರ ಇದೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಬಾಯ್. ಅಷ್ಟೇ.